ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಕರ್ನಾಟಕದಿಂದ ನಕ್ಸಲಿಸಮ್ ಖತಮ್ ಅನ್ಬೋದಾ? ಯಾಕಂದರೆ ಕೊನೆಯ ಕೋಟೆ ಹೊಂಡ ರವೀಂದ್ರ ನಕ್ಸಲ್ ಶರಣಾಗಿದ್ದಾರೆ. ಶರಣಾಗಿ ಈ ನಕ್ಸಲ್ ವ್ಯವಹಾರಕ್ಕೆ, ಬಂಧುವಿನ ವ್ಯವಹಾರಕ್ಕೆ ಇತಿಶ್ರೀ ಹಾಡಿದ್ದಾರೆ. ನಾವು ನಿಮ್ಮವರಪ್ಪ, ನಾವು ಬದುಕ್ತೀವಿ. ಈಗಾಗಲೇ 7 ಜನ ಕರ್ನಾಟಕದಲ್ಲಿ ಪ್ರಮುಖ ಅಂಗವಾಗಿದ್ದ ನಕ್ಸಲರು ಶರಣಾಗತಿ ಆಗಿದ್ದರು. ನಮ್ಮ ಸಿದ್ದರಾಮಯ್ಯನವರ ಒಂದು ಏನಪ್ಪ ಸಮ್ಮುಖದಲ್ಲೇ ಈಗ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮ್ಟೆ ಅವರ ಮುಂದೆ ಬಂದು ಶರಣಾಗತಿಯಾಗೆ ನಾವೇದನ್ನು ಮಾಡೋದಲ್ಲಪ್ಪ, ಇನ್ನು ಇವ್ರ ಮೇಲೆ 27 ಕೇಸ್ಗಳಿದ್ದಾವೆ ನಮ್ಮ ಕೋಟೆ ಹೊಂಡ ರವೀಂದ್ರ ಮೇಲೆ. ಇವರೆಲ್ಲ ಮತ್ತು ಬಹಳ ಕಲ್ತಿಲ್ಲ, 2ನೇ ದಿನ ಕಲ್ತಿದ್ದಾರೆ. ಇವರೆಲ್ಲ ಒಂದೇನು ನಕ್ಸಲರ ವಿಚಾರಧಾರೆಗೆ ಅಥವಾ ಅವ್ರ ವಿಚಾರಕ್ಕೆ ಬಲಿಯಾಗಿ ಹೋಗಿದ್ದಾರೆ ಅಂತೇಳಿ ಸಹಜವಾಗಿ ಇವರು ವಿರೋಧಿಗಳು, ಅದರಲ್ಲೂ ಸಂಪ್ರದಾಯಗಳು ಹೇಳ್ತಾರೆ. ಬಟ್ ಅದಕ್ಕೆಲ್ಲ ತಾವು ಮಾಡುವಂಥ ತಪ್ಪುಗಳ ಬಗ್ಗೆ ಯಾರೂ ಅನಾಲಿಸಿಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಜಗತ್ತು. ನಾವೇನು ಮಾಡ್ತಾಯಿದ್ವಿ ತಪ್ಪ, ಇಡೀ ಜಾತ್ಯತೆಯನ್ನು ಬೆಳೆಸ್ತಾ ಇದ್ದೀವಿ, ಧರ್ಮದಲ್ಲಿ ಜಗಳ ಹಚ್ತಾ ಇರ್ತೀವಿ, ಏನೇನೋ ಮಾಡ್ತಾಯಿರ್ತೀವಿ, ಮೇಲು ಕೀಳು ತೊಗೊಂಬರ್ತೀವಿ, ನೀವು ಹೆಚ್ಚು ನಾ ಕಡಿಮೆ ಅಂತ ಮಾಡ್ತಾಯಿರ್ತೀವಿ. ಹೀಗಾಗಿ ಕಾಲಕ್ಕೆ ಇವು ತಿಕ್ಕಾಟಗಳು ನಡೀತಾನೆ ಇದ್ದಿದ್ದಾವೆ. ಮತ್ತು ಭಾಳಷ್ಟು ಸಲ ನಾವು ಚರ್ಚೆಯಲ್ಲಿ ಇದನ್ನು ಮಾತಾಡಿದ್ವದ, ಈ ಜಾತ್ಯತೆಯಿಂದಾಗಿ ಸಾಕಷ್ಟು ಈ ದೇಶಕ್ಕೆ ಹೊಡೆತು ಬಿದ್ದದ ಅನ್ನುವಂಥದ್ದು. ಆ ನೆಲೆಯಲ್ಲೇ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯಿಂದಾಗಿ ಇವತ್ತು ನಕ್ಸಲಿಸಮ್ ಹುಟ್ಟಿರೋಂಥ ಮಾತನ್ನು ಇವರು ಒಪ್ಪುವುದಿಲ್ಲ ಸಂಪ್ರದಾಯವಾದಿಗಳು. ಬಟ್ ಮೇನ್ ರೀಸನ್ ಅದ, ಯಾಕಂದರೆ ಬಡತನ ಇರೋದ ಜೊತೆಗೆ ಇಲ್ಲೇ ಬೆಳೆಯೋದಕ್ಕೆ ಅವಕಾಶಗಳು ಭಾಳ ಕಡಿಮೆ. ನಾವು ಅನ್ಬೋದಿಲ್ಲ, ಸಾಕಷ್ಟು ಅದ ಅಂತೇಳಿ. ಈಗ ಹೇಳ್ತಾ ಇದ್ದೀನಲ್ಲ, ಈ ಒಂದು ನಮ್ಮ ಬಜೆಟ್ ಮಂಡಳಿ ನೋಡಿದಾಗ ಗೊತ್ತಾಗ್ತದೆ ನಿಮಗೆ ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತೇಳಿ. ಈ ದೇಶದ ಮೂಲ ಬೆನ್ನೆಲುಬು ರೈತ, ಅವ್ರಿಗೆ ಎಷ್ಟು ಕೊಟ್ಟರು, ಬೆನ್ನೆಲುಬು ಇವತ್ತಿನ ಈ ಆರೋಗ್ಯ ಭಾಳ ಮುಖ್ಯ, ಶಿಕ್ಷಣ ಎಷ್ಟಿಟ್ಟರು ಅಂದಾಗ ಸಹಜವಾಗಿ ಒಂದಿಷ್ಟು ಪ್ರಭಾವ ಮಾಡೋದಕ್ಕೆ 2 ಕಡೆ ಪ್ರಭಾವ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ನೆಲೆಯಲ್ಲೇ ನಾವು ಮುಖ್ಯವಾಗಿ ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಎಲ್ಲರಿಗೂ ಉದ್ಯೋಗ ಇಲ್ಲ, ಮತ್ತು ಎಲ್ಲರಿಗೂ ಉದ್ಯೋಗ ಕೊಡುತ್ತಿರುವಂತಹ ನಮ್ಮ ಒಕ್ಕಲ್ತನ ಮತ್ತು ಕಾಡಿನಲ್ಲೂ ಉದ್ಯೋಗದ ಕಾಡಿನಲ್ಲಿ ಬದುಕೋರು ಸಾಕಷ್ಟು ಅದಾರ. ನಕ್ಸಲ್ ಅದಾವ್ರು ಹೆಚ್ಚು ಕಡಿಮೆ ಕಾಡಿನಲ್ಲಿ ಇದ್ದಂಥವ್ರ. ಈಗ ಅವ್ರ ಬೇಡಿಕೆನೂ ಅದದ, ನಾವು ಕಾಡಿನಾಗ ನಮ್ಮ ವಸ್ತುಗಳು ಆಯ್ಕೆ ಮಾಡ್ಕೊಂಡು ನಾವು ಬದುಕ್ತೀವಪ್ಪ, ನಿಮ್ಮ ಕಾಡಿನ ಕಡಿಯೋದಿಲ್ಲ, ನಿಮ್ಮ ಖನಿಜನ ಕೆತ್ತಿ ತೊಗೊಳ್ಳೋದಿಲ್ಲ ಅಂತೇಳಿ. ಈ ಸಂಘರ್ಷ ಎಲ್ಲಿ ಬಂದಿದ್ದಪ್ಪ ಅಂತಂದರೆ ಈ ಕಾರ್ಪೊರೇಟ್ ಜಗತ್ತು ಈ ಖನಿಜಗಳಿಗೆ ಬೆನ್ನತ್ತೆ ಕಾಡನ್ನು ಕಡದು ನಾಶ ಮಾಡಿದಕ್ಕೆ ಕಾಡು ಶುರುವಾಗ್ಯದ. ಅದೊಂದು ರೀಸನ್ ಅಲ್ಲಗಳಿಗೆ ಆಗೋದಿಲ್ಲ. ಯಾಕಂದ್ರೆ ನಮಗೂ ಬದುಕ್ತಾ ಇರ್ತಾರೆ ಬಡತನೋ ಶ್ರೀಮಂತ. ಈಗ ನೋಡಿ ಸಿಕ್ಕವ್ರು 8 ಮಂದಿ ಹೆಚ್ಚು ಕಡಿಮೆ ಕಾಡಿನಲ್ಲಿ ಇದ್ದಂಥವ್ರ, ಕಾಡು ಜನರನ್ನ, ಮತ್ತು ಜೊತೆಗೆ ತಮ್ಮನ್ನು ಅಲ್ಲಿ ಹಕ್ಕಿ ಕಿತ್ತು ಹಿತಾ ಇದ್ದಾರೆ, ದೂರ ತರ್ತಾ ಇದ್ದಾರೆ. ಕುದುರೆ ಮುಖ ಸಲುವಾಗಿ ಮೇನ್ ರೀಸನ್ ಏನಪ್ಪ, ಕುದುರೆ ಮುಖ ಅದು ಬಂದ್ ಮಾಡಿರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದು ನಮ್ಮ ಬದುಕಿಗೆ ಆಸರಿದ್ದಂಥ ಕಾಡನ್ನು ನೀವು ಕಸ್ಕೊಳ್ತಾ ಇದ್ದೀರಿ, ಅಲ್ಲಿ ಖನಿಜನ ಮಾಡಿಕೊಂಡು ಮತ್ತೇನು ಮಾಡಿಕೊಂಡು ನಮ್ಮನ್ನು ಅನಾಥರನ್ನಾಗಿ ಮಾಡ್ತಾಯಿದ್ದೀರಿ ಅನ್ನೋದು ಬೇಡಿಕೆ ಅದ. ಇದೆಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲಿದೆ. ಇದ್ರ ಹೆಚ್ಚು ಆದಿವಾಸಿಗಳಿದ್ದಾರೆ, ಒಕ್ಕಲಿಗರ ಮಕ್ಕಳಿದ್ದಾರೆ, ಬಡವರ ಮಕ್ಕಳಿದ್ದಾರೆ, ನಕ್ಸಲೈಟ್ಗಳೆಲ್ಲ. ಇದನ್ನು ನಾವು ಯಾರೂ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಮ್ಮ ಪ್ರಗತಿ ಅಥವಾ ಅಭಿವೃದ್ಧಿ ಹೆಸರಲ್ಲೇ ನಾವು ಕಾಡನ್ನು ನಾಶ ಮಾಡೋದು, ನಾಡನ್ನು ನಾಶ ಮಾಡೋದು, ರೈತಗೆ ಅನುಕೂಲ ಮಾಡಿಕೊಡುವಂಗಿಲ್ಲ, ಮಾರ್ಕೆಟ್ ಮಾಡಿಕೊಡುವಂಗಿಲ್ಲ, ನಾವು ದುಡಿದ ಪಗಾರಕ್ಕೆ ಹೇಳ್ತಾನೆ ಅದು ಕೊಡುವಂಗಿಲ್ಲ. ನಾವು ಹೇಳಿಬಿಡೋದು ಅವ್ರಿಗೆಲ್ಲ ಬರ್ತದೆ, ಬೈದಿನ ನಾಳೆ ಬರ್ತದೆ ನಿಮಗೆ ಅಂತೇಳಿ ನಮ್ಮ ಕರ್ಮ ಸಿದ್ಧಾಂತವನ್ನು ಹೇಳಿಬಿಡ್ತೀವಿ. ಕೆಲಸ ಕರ್ಮ ಮಾಡಬಂಬದಲ್ಲ, ನಿನ್ನ ರಿಸಲ್ಟ್ ಬರ್ತದೆ ಅಂತೇಳಿ. ಅಲ್ಲ, ಇವತ್ತು ನಾವು ಬದುಕಬೇಕಾಗಿತ್ತಲ್ರಿ ಅಂತಾರೆ ಅವರು. ಇವತ್ತು ಬದುಕು ನಾವು ದುಡಿದು ಪಗಾರ ಕೊಡ್ರಿ ಅಂತ ಅದಕ್ಕೆ ಇದು ಎಲ್ಲ ಕಥೆಗಳು ಶುರು ಆಗಿಬಿಟ್ಟವೆ ನಮ್ಮಲ್ಲ. ಈ ನೆಲೆಗಟ್ಟಿನಲ್ಲ ಇವತ್ತು ನಕ್ಸಲ್ ಇವತ್ತು ಬಂದು ಅಡ್ಮಿಟ್ ಆಗಿದ್ದಾರೆ. ಎಲ್ಲ ನಾವು ತಪ್ಪು ಮಾಡಿದ್ವಿ, ನಾವು ಬಂದೂಕು ಬಿಟ್ಟಿವಿ ಅಂತ. ಇಂಥ ಒಂದು ಬಂದೂಕು ಬಿಟ್ಟಂಥ ಒಂದು ವಿಚಾರವಾದಿಗಳು ಸಹಿತ ಇದ್ದಾರೆ. ಅವರು ಲೆಫ್ಟಿಸ್ಟ್ ಇದ್ದಾರೆ, ಕಮ್ಯುನಿಸಮ್, ಸಮಾಜವಾದ ಈ ಥರ ನಂಬಿಕೆ ಇಟ್ಟಂಥವ್ರು ಇದ್ದಾರೆ. ಆದರೆ ಬಂದೂಕು ಒಂದು ಇಲ್ಲಿ ತಪ್ಪದು. ಇದೊಂದು ಅಪರಾಧಿ ಹೆಜ್ಜೆ ಏನಪ್ಪ ಅಂದ್ರೆ ಬಂದೂಕು. ಅದ್ರ ಬಿಟ್ಟು ಅದೇ ರೀತಿ ಇಲ್ಲಿ ಜನಜಾಗೃತಿ ಮಾಡಿ ಜನರನ್ನ ಈ ಒಂದು ಗಾಂಧೀಜಿಯವ್ರು ಹಾಕಿಕೊಟ್ಟಂಥ ನೆಲೆಯಲ್ಲಿ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ತಿಳಿಸಿ ಹೇಳಿ ಇವರು ವಿರೋಧಿಗಳಿಗೆ ಕನ್ವಿನ್ಸ್ ಮಾಡಿ. ಯಾಕಂದರೆ ಆ ವಿರೋಧಿಗಳು ಸರಳ ಆಗಿಬಿಡ್ತದೆ ರೀ. ನೋಡಿರಿ, ಬ್ರಿಟಿಷರಿನ ಬಂದೂಕು ಹೋಗಿದ್ರೆ ನಮ್ಗೆ ಇನ್ನೂ ಸ್ವತಂತ್ರ ಶಕ್ತಿಯಲ್ಲೂ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಬಂದೂಕೇ ಇಲ್ಲ ರೀ ಮ್ಯಾಕ್ಸಿಮಮ್. ಅವರು ಬಂದೂಕು ಹಿಡ್ಕೊಂಡು ವೆಲ್ ಟೆಕ್ನಾಲಜಿಕಲ್ ಆಗಿ ಇವತ್ತು ನೋಡಿ ನಕ್ಸಲೈಟ್ಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸರ್ಕಾರವನ್ನು. ಯಾಕೆಂದರೆ ಸರ್ಕಾರ ಬಲಿಷ್ಠದ. ಮತ್ತು ನಮ್ಮಲ್ಲೇ ಬಡವ್ರ ಮಕ್ಕಳನ್ನೇ ಇವತ್ತು ಸೈನಿಕರಾಗಿರ್ತಾರೆ, ಪೊಲೀಸರಾಗಿರ್ತಾರೆ, ಮತ್ತೇನೋ ಆಗಿರ್ತಾರೆ. ಬಡವ್ರ ಮಕ್ಕಳು, ದುಡಿಯೋರ ಮಕ್ಕಳು. ಯಾರು ಶ್ರೀಮಂತರು ಕಾರ್ಪೊರೇಟ್ ಮಕ್ಕಳು ಏನಾದರೂ ಬಂದು ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ತಾರಾ?
ಎಲ್ಲಿ ನೋಡಿದ್ರೆ ಒಂದು ಎಕ್ಸಾಂಪಲ್ ಅದನ್ನು ಎಲ್ಲಾದರೂ ಇಲ್ಲ. ನಮ್ಮವ್ರು ಬಡವ್ರ ಮಕ್ಕಳ ನಾವು ಬಿಡೋದ ಹೊಟ್ಟೆಗೆ ಹೋಗ್ಬೇಕಾಗ್ಯದ. ಇವಾಗ ಸೈನಿಕ ಸೇರೋರು ಯಾರಪ್ಪ ಅಂದ್ರೆ ಯಾವ ಉದ್ಯೋಗ ಸಿಗಲಾರದವರು, ಇನ್ನು ಬೇರೆ ಹಾಯ್ದಿಲ್ಲ ಬಂದು ಹೆಂಗಾರು ಬದುಕಬೇಕು, ಇಲ್ಲಿ ಸಾಯಿದ್ರೆ ಅಲ್ಲಿ ಸಂತರ ಆಗಿದ್ದು ಹೋಗುವಂಥ ಅನೇಕ ಮಕ್ಕಳನ್ನ ನಾವು ನೋಡಿದ್ದೀವಿ. ಅದಕ್ಕೆ ಇಲ್ಲಿ ಏನದಪ್ಪ ಅಂದ್ರೆ ಬಂದೂಕನ್ನು ಹಿಡಿದು ಈ ಕಾರಣ ಆಗ್ತಾವೆ. ಅಲ್ಲಿ ಬಂದು ಹಿಡ್ಕೊಂಡು ಬಂದಾಗ ಸಹಜವಾಗಿ ಇಲ್ಲಿ ಹೊಟ್ಟೆಗೆ ಇವರು ಬಂದು ಹಿಡ್ಕೊಂಡು ಕಾದಾಡ್ತಾ ಹೋದ್ರೆ ಲಾಸ್ ಯಾರಿಗೆ ಆಗೋದು? ಈ ದೇಶದ ಸಂಪತ್ತಿಗೆ ನಿಮಗೆ ಎಲ್ಲರಿಗೂ. ಅದಕ್ಕೆ ನಕ್ಸಲ್ ಇವತ್ತು ಬಿಟ್ಟಂಥ ವಿಚಾರ ಅವ್ರನ್ನ ಬಿಡಿಸೋದಕ್ಕೆ ಪ್ರೇರೇಪಣೆ ಮಾಡಿದಂಥ ಒಂದು ಸಂಘಟನೆಗಳಿದ್ದಾವಲ್ಲ ನಮ್ಮಲ್ಲ, ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಶಾಂತಿಗಾಗಿ ನಾಗರಿಕರ ವೇದಿಕೆ ಆಗಿರ್ಬೋದು, ಅಥವಾ ಇನ್ನುಳಿದ ಕೆಲವೊಂದು ವೇದಿಕೆಗಳಿದ್ದಿರ್ಬೋದು, ಅಥವಾ ಪುನರ್ವಸತಿ ಶರಣಾಗತಿ, ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸದಸ್ಯರಿರ್ಬೋದು, ಅಥವಾ ಸಂಘಟನೆಗಳಿರ್ಬೋದು, ಇವರೆಲ್ಲರೂ ಒಂದು ವಿಚಾರಧಾರೆಯಲ್ಲಿ ಇವ್ರನ್ನ ಮನವೊಲಿಸಿ ತಂದಿದ್ದಾರೆ ಮೂಲ ಒಂದು ಪ್ರವಾಹಕ್ಕೆ ಅಥವಾ ಒಂದು ಇಲ್ಲಿ ನೆಲೆಗೆ. ಅದನ್ನು ನಾವು ಅವರಲ್ಲಿ ವಿಶ್ವಾಸ ಮೂಡಿಸಿ ನಕ್ಸಲರಲ್ಲ ನೀವು ನಮ್ಮವ್ರಪ್ಪ ನಾವು ನಿಮ್ಮವ್ರಪ್ಪ ಅನ್ನೋಂಥ ಭಾವ ಬೆಳೆಸಿ ಅವ್ರು ಉದ್ಯೋಗ ಕೊಡ್ತಾ ಹೋದ್ರೆ ಇನ್ನು ಮುಂಬರುವ ದಿನದಲ್ಲಿ ನಕ್ಸಲಿಸಮ್ ತಂತನ ನಶಿಸಿ ಹೋಗಿಬಿಡ್ತದೆ ರೀ. ಹೊಟ್ಟೆಗೆ ಹಿಟ್ಟ ಒಂದು ಸ್ವಲ್ಪ ಚುಟ್ಟಿಗೆ ಮಲ್ಲಿಗೂ ಆದ್ರೆ ಬೈಯರ್ಸ್ ಹೋಗಿಬಿಡ್ತದೆ. ಅದು ನಾವು ಮಾಡೋಕ್ಕೆ ತಯಾರಿಲ್ಲ. ಆ ದಿಶೆಯಲ್ಲಿ ನಾವು ಏನೋ ವಿಚಾರ ಮಾಡಲಿಕ್ಕೆ ಹೊರಟ್ರೆ ಅದು ಇವತ್ತು ಇಲ್ಲಪ್ಪ ಏನೋ ಅನ್ನುವಂಥದ್ದು. ಇವತ್ತು ನೋಡಿರಿ ಬಜೆಟ್ನಲ್ಲೇ ದುಡಿಯೋ ವರ್ಗಕ್ಕೆ ಏನೂ ಇಲ್ಲ. ಮಧ್ಯಮ ವರ್ಗದವ್ರು ಒಂದಿಷ್ಟು ಕೊಟ್ಟಿದ್ದಾರೆ. ಇರೋರು ಎಷ್ಟಪ್ಪ ಮಧ್ಯಮ ವರ್ಗದವರು ಈ ದೇಶದಲ್ಲಿ 6-7 ಕೋಟಿ ಜನ. 6-7 ಕೋಟಿ ಜನಕ್ಕೆ ಕೊಡೋದು ಎಷ್ಟು ಕೊಡ್ಬೋದು ಅವರು? ಏನೋ ಮಾಡಿದ್ರು, ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ, ಸಂತೋಷ ವಿಷಯ. ಅದು ಎಷ್ಟು ಪ್ರಮಾಣದಲ್ಲಿ ಮಾರ್ಕೆಟ್ ಮೇಲೆ ಪ್ರಭಾವ ಆಗ್ತದೆ? ಅದು ದುಡಿಯೋವಾಗ ಅವತ್ತು ದುಡ್ಡು ತಿನ್ನೋವಾಗ ನೀವು ಎಲ್ಲರೂ ಉದ್ಯೋಗ ಹೋಗಿ ಮಾಡಿದ್ರೆ ಆ ದುಡ್ಡನ್ನ ಅವ್ರು ದುಡಿಸ್ತಾರೆ, ಮಾರ್ಕೆಟಲ್ಲಿ ತರ್ತಾರೆ, ಅವ್ರಿಗೆ ಮಾರ್ಕೆಟ್ ಸಿಗ್ತದೆ. ರೈತರು ಅವ್ನು ಮಾರ್ಕೆಟ್ ಅವ್ರು ಕೊಟ್ಟರೆ ರೈತನು ಸಹಿತ ತನಕ ಹೇಳ್ತಾರೆ. ಸಹಜವಾಗಿ ನಕ್ಸಲತನ ಹೋಗಿಬಿಡ್ತದೆ. ಈ ಎಲ್ಲ ನೆಲೆಯಲ್ಲಿ ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಹೀಗಾಗಿ ನಕ್ಸಲರು ಇವತ್ತು ನಮ್ಮ ಹುಡುಗಿಯಲ್ಲಿ ಬಂದಿದ್ದಾರೆ, ನಮ್ಮೊಂದಿಗೆ ಬಂದಿದ್ದಾರೆ. ಅವ್ರು ನಮ್ಮ ಮನೆ ಮಕ್ಕಳಿಗೆ ಸ್ವೀಕಾರ ಮಾಡಬೇಕಾಗಿದೆ. ಅವ್ರನ್ನ ಅವರಿಗೆ ಮೊದಲಿನಂಗೆ ಏನಪ್ಪ ಸಂಶಯದಿಂದ ನೋಡುವಂಥದ್ದು ನಾವು ಬಿಡಬೇಕಾಗ್ಯದ. ಯಾಕಂತಂದ್ರೆ ಜೀವನದ ಏನು ಇದ್ದಿದ್ದನ್ನು ಕೊಡೋದು, ಇಲ್ಲದನ್ನು ಇಸ್ಕೊಳ್ಳೋದು, ಮತ್ತು ಒಬ್ರಿಗೊಬ್ರು ಗೌರವ ಕೊಟ್ಟು ಬದುಕುವಂಥದ್ದು ಎಲ್ಲರಿಗೂ ಆಗಿಬಿಡ್ತಂದ್ರೆ ಈ ನಕ್ಸಲಿಸಮ್ ಉಳಿದಿಲ್ಲ, ಮತ್ತು ಇನ್ನೊಂದು ಈ ಸಂಪ್ರದಾಯವಾದ ನಮ್ಮನ್ನು ಉಳಿದಿಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಂಡು ಈ ಒಂದು ಕೋಟೆ ಹೊಂಡ ರವೀಂದ್ರ ಏನು ಮುಖ್ಯವಾಗಿ ಬಂದ ನಕ್ಸಲ್ ಕರ್ನಾಟಕದಿಂದ ನಕ್ಸಲಿಸಮ್ ಹೋಗಿ ಅದನ್ನು ನಾವು ಭಾವಿಸೋನು. ಆದರೆ ಅಲ್ಲಲ್ಲಿ ಇರಬೇಕಿಲ್ಲ ಅಂತ ನನಗೆ ಆಗೋದ್ರೆ ಇನ್ನೂ ಅದು ಸರ್ಚ್ ಮಾಡ್ತಾ ಇರಬೇಕಾಗ್ತದೆ. ಯಾಕಂದ್ರೆ ಇನ್ನೂ ಕೆಲವು ಎಲ್ಲೂ ಉಳಿದಿರಬಹುದೇನೋ. ಆದರೂ ನಾವು ಸಂತೋಷ ಪಡೋಣ. ಈ ಜನ ಬಂದಿದ್ದಾರೆ, ಅವ್ರನ್ನ ಆದಷ್ಟು ಜಲ್ದಿ ಕಾನೂನನ್ನು ಒಂದು ಸರಪಳಿಯಿಂದ ಬೆಳೆಸಿ ಮೂಲ ವಾಹಿನಿಗೆ ತಂದು ಅವರಿಗೆ ಬದುಕನ್ನು ಕೊಟ್ಟರೆ ಇನ್ನೂರು ವರ್ಷದ ಆಗ್ಲಿಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ಒಂದು ಮತ್ತು ಕೊನೆಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ತೊಗೊಂಬರ್ರಿ. ಯಾರು ತೊಗೊಂಬರ್ರಿ, ನೀವು ರೈಟ್ ವಿಂಗ್ದವ್ರು ತೊಗೊಂಬರ್ರಿ, ಲೆಫ್ಟ್ ವಿಂಗ್ದವ್ರು ತೊಗೊಂಬರ್ರಿ. ರಷ್ಯಾ USSR ಹಾಳಾಗಿದ್ದು ಉದ್ಯೋಗ ಕೊಡಲಾರದಕ್ಕಾಗಿ, ಹಸಿವು ನೀಗರಿಸಾರದಕ್ಕಾಗಿ ಇವತ್ತು ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವ ನಿಧಾನಕ್ಕೆ ನಾಶ ಆಗ್ತದೇನೋ ಅಂತ ಭಯ ಹುಟ್ಟೋದ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ನಾವು ಉದ್ಯೋಗ ಕೊಡಲಾರದಕ್ಕಾಗಿ. ಉದ್ಯೋಗ ಕೊಡಲಾರದು, ಶಾಂತಿ ನೆಮ್ಮದಿ ಕೊಡೋಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಇಂಥ ಎಲ್ಲ ಸಮಸ್ಯೆ ಹುಡ್ತಾ ಇದ್ದಾವೆ ಅಂತ ಇಲ್ಲಿ ಮತ್ತೆ ಹೇಳ್ತಾ ಮತ್ತು ಇದರಲ್ಲಿ ಆಳವ್ರಿಗೆ ಇದೆಲ್ಲ ಗೊತ್ತಿಲ್ಲ ಅಂತಲ್ರಿ. ಆದರೆ ಯಾಕೋ ಏನೋ ಎಲ್ಲರಿಗೂ ಉದ್ಯೋಗ ಕೊಡುವಂಥ ಸಾಹಸ ಕೃಷಿಯಲ್ಲಿದ ಮತ್ತು ಕೃಷಿ ಆಧಾರಿತ ಉದ್ಯೋಗಗಳದ ಅವ್ರಿಗೆ ಮಾರ್ಕೆಟ್ ಕೊಡ್ತಾ ಇಲ್ಲ, ಕೃಷಿಕರಿಗೆ ಮಾರ್ಕೆಟ್ ಕೊಡ್ತಾ ಇಲ್ಲ. ಏನೋ ಅದನ್ನು ಕೊಟ್ಟಿವಿ ಇದನ್ನು ಕೊಟ್ಟು ಏನು ಹೇಳ್ತಾರೆ. ಯಾಕೆ ಈ ಸಲ MSP ಯಾಕೆ ಕಾನೂನು ಮಾಡಲಿಲ್ಲ? ನಮ್ಮ ಮೋದಿಯವರು ಏನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಹೀಗಾಗಿ ಬರೀ ಹೇಳ್ತಾ ಹೋಗ್ತಾ ಇರ್ತಾರೆ, ನಾವು ನಿಮ್ಮ ಕ್ರೆಡಿಟ್ ಕಾರ್ಡ್ ಕೊಟ್ಟಿವಿ, ಮತ್ತು ನಿಮ್ಮ ಕ್ರೆಡಿಟ್ ತೊಗೊಳೋರು 3-5 ಲಕ್ಷ ಮಾಡಿರಿ, ಮತ್ತು ಸಾಲನಲ್ಲ, ಸಾಲ ಕೊಡೋಗಿದ್ರು MSP ಮಾಡಿಬಿಟ್ರೆ ಮುಗಿದೋಗ್ಬಿಡ್ತದಲ್ಲ ಅಂತೇಳಿ ಪಡೆಯೋದಕ್ಕೆ ಕೇಳ್ತಾ ನಕ್ಸಲರು ಕರ್ನಾಟಕದಿಂದ ಇಲ್ಲ ಅನ್ನೋ ಸಂತೋಷ ವಿಷಯ. ಜೊತೆಗೆ ಅವ್ರನ್ನೆಲ್ಲರೂ ಹಂಚ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲದ, ಸರ್ಕಾರದ ಮೇಲದ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ತಿಳ್ಕೊಬೇಡ್ರಿ. H16 ನೀವು ಜೊತೆ ಸತ್ಯದ ಕೈಗೊಂಡ ವಂದನೆಗಳು.